ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಸತ್ಯ ದೇವರು, ನಿತ್ಯ ಜೀವವಾದ ಸೃಷ್ಟಿಕರ್ತ, ರಕ್ಷಕ, ನಮ್ಮೆಲ್ಲರನ್ನು ಕಣ್ಣಗುಡ್ಡೆಯಂತೆ ಇಂದಿನವರೆಗೂ ಕಾಪಾಡಿ ಕಾಯುತ್ತಾ ಬಂದಿರುವ ಯೇಸು ಕ್ರಿಸ್ತ ಸರ್ವಶಕ್ತ ದೇವರ ನಾಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ದೇವರಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಎಂದು ಅಂಶ ಪ್ರಿಯರೇ. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ತಂದೆ ನನ್ನ ಕಡೆ ಆಕರ್ಷಿಸದ ಹೊರತು ಯಾರು ನನ್ನ ಬಳಿಗೆ ಬರುವುದಿಲ್ಲ. ಹಾಗೆ ಬಂದವರನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುತ್ತಾರೆ. ಹೌದು ಪ್ರಿಯರೇ. ಅಂಶ ದೇವರಿಂದ ಕಲಿತವರು. ಹೌದು ಪ್ರಿಯರೇ. ದೇವರ ವಾಕ್ಯವನ್ನು ಧ್ಯಾನಿಸಲು ನಿಮ್ಮನ್ನು ಸ್ವಾಗತಿಸ್ತೇನೆ. ಇದಕ್ಕೆ ಮೊದಲು ನಾವು ದೇವರ ಆತ್ಮನ, ಪರಿಶುದ್ಧಾತ್ಮನ, ಸತ್ಯದ ಆತ್ಮನ, ಮಹಿಮೆಯ ಆತ್ಮನ, ಬೆಳಕಿನ ಆತ್ಮನ, ಯೇಸು ಕ್ರಿಸ್ತನನ್ನು, ದೇವರ ಕುಮಾರನನ್ನು ಸಮಾಧಿಯಿಂದ ಎಬ್ಬಿಸಿದ ದೇವರ ಶಕ್ತಿಯಾದ ಪರಿಶುದ್ಧಾತ್ಮನ ಒಡೆಯನ ಸಹಾಯ, ಶಕ್ತಿ, ಜ್ಞಾನ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ವರ ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದ ದೇವರೇ, ದೇವ, ಜೀವ ನೀಡುವ, ರಕ್ಷಣೆ ನೀಡುವ, ಸ್ವಸ್ಥ ಮಾಡುವ, ಬಿಡುಗಡೆ ಮಾಡುವ, ಅಭಿಷೇಕ ನೀಡುವ ದುಷ್ಟನ ನೊಗವನ್ನು ನಮ್ಮ ಜೀವಿತದಿಂದ ಮುರಿಯುವ ದೇವರ ಬಲವಾದ ಹಸ್ತಗಳಲ್ಲಿ ನಮ್ಮನ್ನು ನೆಲೆಗೊಳಿಸುವ, ಉಪಯೋಗಿಸುವಂತೆ ಮಾಡುವ ಪರಲೋಕದ ದೇವರ ಪರಿಶುದ್ಧಾತ್ಮ ಅಗ್ನಿಯನ್ನು ನಮ್ಮ ಮೇಲೆ ಕಳುಹಿಸುವಂತೆ ಮಾಡುವ, ನೆಲೆಗೊಳಿಸುವಂತೆ ಮಾಡುವ ದೇವರ ವಾಕ್ಯದಲ್ಲಿರುವ ಜೀವಜಲ, ಅಮೃತ ಜಲ ಕುಡಿಯುವಂತೆ ಮಾಡುವ ದೇವ, ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ನನ್ನಿಂದ ಕಲಿತವರೆಲ್ಲರೂ, ತಂದೆಯಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ಹಾಗೆಂದ ಮಾತ್ರಕ್ಕೆ ಯಾವನಾದರೂ ತಂದೆಯನ್ನು ನೋಡಿದ್ದಾನೆಂದು ನೆನೆಸಬೇಡಿರಿ. ತಂದೆಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ ಎಂದು ವಿಶ್ವಾಸಿಸುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅದು ಪ್ರಭೆ, ತಂದೆಯಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ, ತಂದೆಯಿಂದ ಶಿಕ್ಷಿತರಾದವರು ನನ್ನ ಬಳಿಗೆ ಬರುತ್ತಾರೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಮ್ಮೆಲ್ಲರೊಂದಿಗೆ ಈ ಕೇಳಲಿರುವ ವಾಕ್ಯ ಭಾಗಗಳ ಮೂಲಕ ಮಾತನಾಡಬೇಕೆಂದು, ಸತ್ಯವಾದವುಗಳನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಿಸಬೇಕೆಂದು, ರುಜು ಮಾರ್ಗದಲ್ಲಿ, ಸುಜ್ಞಾನದ ಮಾರ್ಗದಲ್ಲಿ, ರಾಜ ಮಾರ್ಗದಲ್ಲಿ, ಮಹಾಪರಿಶುದ್ಧ ಮಾರ್ಗದಲ್ಲಿ, ಜೀವ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿ, ಆನಂದ ಮಾರ್ಗದಲ್ಲಿ, ಓ ದೇವ, ಪ್ರೀತಿಯ ಅತ್ಯುನ್ನತ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ನಿಮ್ಮೆಲ್ಲ ಪ್ರಿಯ ಮಕ್ಕಳಿಗೆ ಅಡ್ಡಿ ಆಗಿರುವ, ನಮ್ಮ ವಿರೋಧಿಯಾಗಿರುವ ಸೈತಾನನ್ನು ನಿಮ್ಮ ಮಕ್ಕಳಾದ ನಮ್ಮ ಕಾಲ ಕೆಳಗೆ ಹಾಕಿ ಅನುದಿನ ಜೀವಿತದಲ್ಲಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ನಜರೇತಿನ ದೇವಕುಮಾರ ಪರಾತ್ಪರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಸನ್ ಆಫ್ ಗಾಡ್, ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್ ಗಾಡ್, ಪವರ್ ಆಫ್ ಗಾಡ್. ವೆಲ್ಕಮ್ ಯು ಹೋಲಿ ಸ್ಪಿರಿಟ್, living water, flow on this message in your children's life. Whatever dark binding power be destroyed by the name of Jesus Christ, by the Spirit of Jesus Christ. Be free, Spirit, give Lord. In Jesus Christ's name we pray. Amen, Amen. Thank you Jesus. ಅದು ಪ್ರೇರೆ, ದೇವರಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಎನ್ನುವ ಅಂಶವನ್ನು ನಾವು ಎರಡನೇ ಭಾಗ ನೋಡಿಕೊಳ್ಳೋಣ ಪ್ರೇರೆ. ಇದಕ್ಕೆ ಮೊದಲು ಒಂದು ಹಾಡನ್ನು ಹಾಡಿಕೊಂಡು ನಮ್ಮ ಹೃದಯ ಎಂಬ ಒಲವನ್ನು ಸಿದ್ಧ ಮಾಡಿಕೊಳ್ಳೋಣ ಪ್ರೇರೆ. ಹಾಡು, ಕರ್ತ ಸಿದ್ಧನಾಗಿದ್ದೇನೆ. ಅದು ಪ್ರೇರೆ, ದೇವರಿಗೆ ಪ್ರತಿಷ್ಠೆ ಮಾಡಿಕೊಳ್ಳುವ ಹಾಡು. ಈಗ ಕೇಳಲಿರುವ ವಾಕ್ಯಗಳ ಮೂಲಕ ನಾವು ದೇವರಿಗೆ ಪ್ರತಿಷ್ಠೆ ಆಗಬೇಕು ಪ್ರೇರೆ. ಹೌದು, ಯೇಸು ಹೇಳುತ್ತಿದ್ದಾನೆ, ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ, ತಂದೆ ನಿನ್ನ ವಾಕ್ಯವೇ ಸತ್ಯವು, ಆ ನಿನ್ನ ಸತ್ಯವಾಕ್ಯದಿಂದ ಇವರನ್ನು ಪ್ರತಿಷ್ಠಿಸು. ಹೌದು ಪ್ರೇರೆ, ನಾವು ಈಗ ಆಡುವ ಹಾಡಿನ ಮುಖಾಂತರ ಪ್ರತಿಷ್ಠರಾಗುವಂತೆ, ವಾಕ್ಯಗಳ ಮುಖಾಂತರ ಪ್ರತಿಷ್ಠರಾಗುವಂತೆ, ಆ ಆತ್ಮಗಳ ತಂದೆಯಾದ ದೇವರು ತನ್ನ ಪರಿಶುದ್ಧತೆಯಲ್ಲಿ ಭಾಗಿಯಾಗುವಂತೆ ನಮ್ಮನ್ನು ಶಿಕ್ಷಣ ಮಾಡುವ ದೇವರು, ಆ ಪರಿಶುದ್ಧಾತ್ಮನು ನಮ್ಮನ್ನು ವರ ನೀಡಲಿ. ಈ ಹಾಡನ್ನು ಆಡುವಂತೆ, ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ. ಆಮೇನ್. ಹಾಡು ಪ್ರೇರೆ, ನಾನೊಂದು ಏಕೀಭವಿಸಿ ಹಾಡಿರಿ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಿನ್ನ
ದನಿ ಕೇಳದೇನೆ ಇರಲಿಷ್ಟವಿಲ್ಲವು. ನಾನು ಕೇಳುತ್ತಾಯಿರೇ, ನನಗೇನು ಹೇಳುವೆ. ನಾ ಸಂದೇಹ ಪಡಲಾಗಿ ಕರೆ ನನ್ನ ಹೆಸರು. ನಿನ್ನ ಹಿಂದೆ ತ್ವರೆಯಾಗಿ ಹೋಗ ಬಲಪಡಿಸು. ಕುರ್ಬಾನಂತೆ ಮಂದೆಯ ನೆರಳ್ಗೊಯ್ಯು ಕರ್ತನೇ. ಸ್ವಾಮಿ ನಿನ್ನ ಭಕ್ತರಲ್ಲಿ ಅಲ್ಪವಾದವನಾನೇಸಪ್ಪ. ಆದರೂ ಇದೆ ನನ್ನಲ್ಲಿ ಪ್ರೀತಿ ನನ್ನ ತಳದಿ. ನನ್ನ ಕಾಂಕ್ಷೆ ತೀರಿಸು, ಭಾಗ್ಯಕ್ಕೆನ್ನ ನಡೆಸು ಏಸಪ್ಪ. ನಿನ್ನ ದಿವ್ಯ ಚಿತ್ತವನ್ನು ತಿಳುಕೊಂಡ ಕೂಡಲೇ ಪೂರ್ಣ ವಿಧೇಯತ್ವವನ್ನು ತೋರಿಸುತ್ತಲಿರುವೆ. ನಾನು ಕೇಳುತ್ತಾಯಿರೇ, ಮಾತನಾಡು ಕರ್ತನೇ. ಆಮೇನ್. ಅದು ಪ್ರೇರೆ. ಕರ್ತ ಅಂದರೆ ಯೇಸು ಕ್ರಿಸ್ತ ಪ್ರೇರೆ. ಎಲ್ಲವನ್ನು ಸೃಷ್ಟಿ ಮಾಡಿದ ಆತನು ದೇವರು ತನ್ನ ವಾಕ್ಯವಾದ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ್ದಾನೆ ಪ್ರೇರೆ. ಹೀಗೆ ಕರ್ತನಾಗಿದ್ದಾನೆ ಯೇಸು ಕ್ರಿಸ್ತನು. ಆಗಲೆಲ್ಲದರಲ್ಲಿ ಅಗ್ರಸ್ತ, ಆದಿಸಂಭೂತ, ಮೊದಲಿ ಆದಿ ಅಂತ್ಯವಾದ ಆತ ಪ್ರೇರೆ. ಸತ್ತವರೊಳಗಿಂದ ಮೊದಲೆದ್ದು ಬಂದಾತ. ಆತನಲ್ಲಿ ಇರಿಸಲು ನಿರ್ಧರಿಸಿದನು ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು ಅವತರಿಸಿ ವಾಸಿಸುವಂತೆ. ಕಾರಣ ದೇವರನ್ನು ನೋಡಿ ಬದುಕುವವರು ಯಾರಿಲ್ಲ ಪ್ರೇರೆ. ತನ್ನ ಮಗನ ಮುಖಾಂತರ ನಾವೆಲ್ಲರೂ ದೇವರನ್ನು ಗ್ರಹಿಸಬೇಕೆಂದು ದೇವರ ಪ್ರತಿರೂಪವಾದ ತನ್ನ ಮಗನನ್ನು ಲೋಕಕ್ಕೆ ಕಳಿಸಿದ ಪ್ರೇರೆ. ಆತನ ವಿಶ್ವಾಸ ಪ್ರತಿಯೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರು ಈ ಲೋಕಕ್ಕೆ ಆತನನ್ನು ಕಳಿಸಿಕೊಟ್ಟನು. ಅದು ಪ್ರೇರೆ. ಆ ಕರ್ತ ಆತನಿಗೆ ಹೇಳಬೇಕಾಗಿದೆ, ಸಿದ್ಧನಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳದೇನೆ ಇರಲು ಇಷ್ಟವಿಲ್ಲ ಪ್ರಭುವೇ ಎಂದು. ಅನುದಿನ ಜೀವಿತದಲ್ಲಿ, ಪ್ರಾರ್ಥನೆಯಲ್ಲಿ, ಹಾಡಿನಲ್ಲಿ, ಸಾಕ್ಷ್ಯ ಪರಿಶುದ್ಧ ಜೀವಿತದಲ್ಲಿ ನಾನು ಕೇಳುತ್ತಾ ಇರಿ, ನನಗೇನು ಹೇಳುವೆ ಎಂದು ನಾವು ಪವಿತ್ರ ಗ್ರಂಥ ಓದಬೇಕಾಗಿದೆ ಪ್ರೇರೆ, ಅಥವಾ ದೇವರ ವಾಕ್ಯ ಕೇಳಬೇಕಾಗಿದೆ. ಹೀಗೆ ನಾ ಸಂದೇಹ ಪಡಲಾಗಿ ನನ್ನ ಹೆಸರು ಕರೆ ಕರ್ತನೆ, ನಿನ್ನ ಹಿಂದೆ ತ್ವರೆಯಾಗಿ ಬರುವಂತೆ ಬಲಪಡಿಸು ಕರ್ತನೆ. ಕುರ್ಬನಂತೆ ಮಂದೆಯನ್ನು ನೆರಳುಗೊಯ್ಯುವ ಕರ್ತನೆ, ನನ್ನ ಕುರುಬನಾಗಿ ನಿನ್ನ ಸ್ವರ ಕೇಳುವ ಕುರಿಯಾಗಿ ನಿನ್ನ ಮಂದೆಯೊಂದಿಗೆ ನೆರಳುಗೊಯ್ಯಿ ಕರ್ತನೆ. ಅದು ವಿಶ್ರಾಂತಿಗೆ, ನಿನ್ನ ಸನ್ನಿಧಿಗೆ, ನಿನ್ನ ರಾಜ್ಯಕ್ಕೆ. ಹೌದು ಪ್ರಿಯ ಸ್ವಾಮಿ, ನಿನ್ನ ಭಕ್ತರಲ್ಲಿ ಅಲ್ಪವಾದವನು ನಾನೇ, ಆದರೂ ಇದೆ ನನ್ನಲ್ಲಿ ಪ್ರೀತಿ. ಹೌದು ಪ್ರಿಯ, ನಾವು ದೇವರ ಭಕ್ತರಲ್ಲಿ ಅಲ್ಪವಾದವರೇ. ಪೌಲನು ಕೂಡ ಪ್ರಥಮವಾಗಿ ನಾನು ಅಪೊಸ್ತಲರೆಲ್ಲರಿಗಿಂತಲೂ ಉತ್ತಮವಾದ ಕೆಲಸ ಮಾಡಿದ್ದೇನೆ, ಅವರಿಗಿಂತ ನಾನು ಯಾವುದರಲ್ಲಿ ಕಡಿಮೆ ಇಲ್ಲ ಎಂದ ಪ್ರೇರೆ. ಆದರೂ ಕೂಡ ನಾನು ನಂತರ ಬರ್ತಾ ಅಪೊಸ್ತಲರಲ್ಲಿ ನಾನು ಕನಿಷ್ಠನಾದವನು, ಸಭೆಯನ್ನು ಹಿಂಸಿಸಿದವನು. ಈ ಕೆಲಸವನ್ನು ನಾನೇ ಸ್ವೀಕರಿಸಿದರೆ ನನಗೆ ಒಳ್ಳೆ ಬಹುಮಾನ ಇತ್ತು, ಆದರೆ ಇದನ್ನು ನನಗೆ ಒರಿಸಲಾಗಿದೆ, ಒಪ್ಪಿಸಿಕೊಡಲಾಗಿದೆ. ಆದ್ದರಿಂದ ಉಚಿತವಾಗಿ ಸುವಾರ್ತೆ ಸಾರುವುದೇ ನನ್ನ ಪಾಲಿಗೆ ಬಂದ ಕರ್ತವ್ಯ, ಭಾಗ್ಯ ಎಂದು ಹೇಳುತ್ತಿದ್ದಾನೆ. ಹೀಗೆ ಸ್ವಾಮಿ ನಿನ್ನ ಭಕ್ತರೇ ಅಲ್ಪಾದವನು ನಾನೇ ಎಂದು ಹೇಳಿದ. ಲಾಸ್ಟಿಗೆ ಪಾಪಿಗಳಲ್ಲಿ ಪ್ರಥಮ ಎಂದು ಹೇಳಿದ ಪೌಲನು. ಹೌದು, ಆದರೂ ಇದೇ ನಮ್ಮಲ್ಲಿ ಪ್ರೀತಿ ದೇವರದ್ದು. ಕ್ರಿಸ್ತೇಸುವನ್ನು ಸಂಪಾದಿಸಿಕೊಳ್ಳೋಕ್ಕೋಸ್ಕರ ಪೌಲನು ಲೋಕದ ಸಮಸ್ತವನ್ನು ಕಾಲಕಸವೆಂದೇ ಪರಿಗಣಿಸಿದ ಪ್ರೇರೆ. ಹೌದು, ಹೀಗೆ ನನ್ನ ಆಕಾಂಕ್ಷೆ ತೀರಿಸು, ಭಾಗ್ಯಕ್ಕನ ನಡೆಸು ಎಂದು ಬೇಡಬೇಕಾಗಿದೆ. ಪೌಲನು ಹೇಳುತ್ತಿದ್ದಾನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಹೌದು, ಈಗ ನನಗೆ ಉಳಿದಿರುವುದು ಒಂದೇ, ಜೀವ ಕಿರೀಟ. ಹೌದು, ಅದು ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವ ಪ್ರತಿಯೊಬ್ಬ ನನ್ನಂತೆ
ಪ್ರೀತಿಸುವ ಪ್ರತಿಯೊಬ್ಬ ದೇವರ ಮಗನಿಗೂ ಮಗಳಿಗೂ ಸೇವಕರಿಗೂ ದೊರಕುತ್ತದೆ ಎಂದು ಹೇಳುತ್ತಿದ್ದಾನೆ. ಹೀಗೆ ನಿನ್ನ ದಿವ್ಯ ಚಿತ್ತವನ್ನು ತಿಳಿದುಕೊಂಡ ಕೂಡಲೇ ಪೂರ್ಣ ವಿಧೇಯತ್ವವನ್ನು ತೋರಿಸುತ್ತಿದ್ದೇನೆ ಎಂದು ಪ್ರತಿಷ್ಠೆ ಮಾಡಿಕೊಂಡವರು ಹೇಳುತ್ತಿದ್ದಾರೆ. ನಾವು ಕೂಡ ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕಾಗಿದೆ ಪ್ರೇರ ವಾಕ್ಯಗಳ ಮುಖಾಂತರ, ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಸ್ವರದ ಅಭಿಷೇಕದ ಮುಖಾಂತರ ದೇವರ ಚಿತ್ತವನ್ನು ತಿಳಿದುಕೊಂಡು ಪೂರ್ಣ ವಿಧೇಯತ್ವ ತೋರಬೇಕಾಗಿದೆ. ಮತ್ತು ನಾನು ಕೇಳುತ್ತಾ ಇರೇ ಮಾತನಾಡು ಕರ್ತನೆ. ಹೌದು ಪ್ರೇರೆ, ದೇವರು ಪೂರ್ಣ ವಿಧೇಯತ್ವ, ದೇವರ ಚಿತ್ತವನ್ನು ತಿಳ್ಕೊಳ್ಳುವವರಿಗೆ, ಪೂರ್ಣ ವಿಧೇಯತ್ವವನ್ನು ತೋರುವವರಿಗೆ ಅವರು ಕೂಡ ಕರ್ತನು, ಯೇಸು ಕ್ರಿಸ್ತನು, ತಂದೆ, ಪರಿಶುದ್ಧಾತ್ಮನ ಮಾತಾಡುತ್ತಾನೆ ಪ್ರೇರೆ. ಹೀಗೆ ನಾವೆಲ್ಲರೂ ದೇವರಿಗೆ ಪ್ರತಿಷ್ಠರಾಗುವಂತೆ ಈ ವಾಕ್ಯ ಭಾಗ ಹಾಡು ಕೇಳಲಿರುವ ವಾಕ್ಯ ಭಾಗ ಪ್ರಭು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ಪ್ರೇರೆ, ವಾಕ್ಯ ಭಾಗದೊಳಗೆ ನಾವು ಪ್ರವೇಶವಾಗೋಣ. ನಾವು ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಓದಿಕೊಂಡೆ ಪ್ರೇರೆ. 44-45 ಜಾನ್ ಗಾಸ್ಪೆಲ್ ಚಾಪ್ಟರ್ 6 ವರ್ಸ್ 44-45 ಇಲ್ಲಿ ಓದೋದಾದರೆ, ನಿಮ್ಮೊಳಗೆ ಗುಣಗುಟ್ಟಬೇಡಿರಿ. ನನ್ನನ್ನು ಕಳುಹಿಸಿಕೊಟ್ಟಂಥ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಜೀವಕ್ಕೆ ಬಿಸುವೆನು. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದದೆ. ಇಲ್ಲಿ ನಮ್ಮ ಮುಖ್ಯ ಅಂಶ ಪ್ರೇರೆ, ನಮ್ಮ ಸಂದೇಶದ ಅಂಶ, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು. ಹೌದು, ಪ್ರವಾದಿಗಳ ಗ್ರಂಥದಲ್ಲಿ ಬರೆದದೆ ಎಂದು ಗುಣಗುಟ್ಟಿದಂಥ ಯಹೂದ್ಯರಿಗೆ, ನೀನು ಯೇಸುಫನ ಮಗನಲ್ಲವೇ, ತಾಯಿ ಮರಿಯಳು ಮಗನಲ್ಲವೇ, ನಿಮ್ಮ ತಮ್ಮೆಂದರಿಲ್ಲಿದ್ದಾರೆ ಎಂದು ನೀನು ಪರಲೋಕದಿಂದ ಇಳಿದು ಬಂದಿದ್ದಿ ಎಂದು ಹೇಳ್ತಿದ್ದಿ. ನಿನಗಿನ್ನ 50 ವರ್ಷ ಆಗಿಲ್ಲ, ಮೋಶೆಯನ್ನು ಅಬ್ರಾಮನ್ ನೋಡಿ ಎಂದು ಹೇಳ್ತಿದ್ದಿ. ಹೌದು ಪ್ರೇರೆ, ಅವರು ಆತನು ಅಂದರೆ ದೇವರ ಬಳಿಯಿಂದ ಬಂದಾತನು, ದೇವರ ಸ್ವರ ಎಂದು ಅವರು ತಿಳಿದಿಲ್ಲ ಪ್ರೇರೆ. ಲೋಕ ರಕ್ಷಕನೆಂದು, ಪಾಪವನ್ನು ಹೊತ್ತುಕೊಂಡು ಹೋಗು ದೇವರ ಕುರಿಮರಿ ಎಂದು, ಪರಲೋಕಕ್ಕೆ ಮಾರ್ಗವನ್ನು ಸಿದ್ಧ ಮಾಡಲು ಬಂದಿದ್ದಾನೆಂದು ತಿಳಿದಿಲ್ಲ ಪ್ರೇರವರು. ಅದರಿಂದ ನನ್ನ ಬಳಿಗೆ ಬರುತ್ತಾರೆ ಯಾರು? ತಂದೆಯಿಂದ ಕೇಳಿದವರೆಲ್ಲರೂ. ಹೌದು ಪ್ರೇರೆ, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು. ಯಾರು? ನನ್ನ ಬಳಿಗೆ ತಂದೆ ಆಕರ್ಷಿಸುವ ಹೊರತು ಯಾರು ನನ್ನ ಬಳಿಗೆ ಬರೋದಿಲ್ಲ ಅಂತಿದ್ದಾನಲ್ಲ ಪ್ರೇರೆ. ಅವರೆಲ್ಲರೂ ನನ್ನ ಬಳಿಗೆ, ತಂದೆ ಕೊಟ್ಟಂಥ ಎಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ತಂದೆ ಎಳೆದ ಹೊರತು ಯಾವ ನನ್ನ ಬಳಿಗೆ ಬರಲಾರನು. ಯಹೂದ್ಯರಿಗೆ ಹೇಳ್ತಾನೆ, ನೀವಾದರೂ ನನ್ನ ಕುರಿಗಳಲ್ಲ. ನಾನು ಆವಾಗಲೇ ಹೇಳಿದೆ ನಿಮಗೆ, ಸಮಾಜ ಮಂದಿರದಲ್ಲಿ ನನ್ನನ್ನು ಪ್ರಶ್ನಿಸುವಾಗ, ಅನೇಕ ಸ್ಥಳಗಳಲ್ಲಿ ನನ್ನನ್ನು ಪರೀಕ್ಷಿಸುವಾಗ, ಆದರೆ ನೀವು ನನ್ನನ್ನು ನಂಬಲಿಲ್ಲ. ಕಾರಣ, ನನ್ನ ಕುರಿಗಳಲ್ಲ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಎನ್ನುವ ಮುಖಾಂತರ ತಂದೆ ನನ್ನನ್ನು ಕೊಟ್ಟಂಥ ತಂದೆಯು ಎಳೆದ ಹೊರತು, ತಂದೆ ನಿಮ್ಮನ್ನು ಎಳೆದಿದ್ದರೆ ನೀವು ನನ್ನನ್ನು ನಂಬುತ್ತಿದ್ದೀರಿ. ಕಾರಣ, ತಂದೆ ನಿಮ್ಮನ್ನು ಎಳೆದಿಲ್ಲ. ಆದರೆ ತಂದೆ ಕೊಟ್ಟಂಥ ತಂದೆಯು ಎಳೆದ ಹೊರತು ಯಾವನಾದರೂ ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ತಂದೆಯಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ಯಾವನಾದರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡಿರಿ. ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ. ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ಇಲ್ಲಿ ನಮ್ಮದು ಮುಖ್ಯಾಂಶ ಪ್ರೇರೆ, ತಂದೆಯಿಂದ ಕಲಿತವರೆಲ್ಲರೂ ಅಂದರೆ ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು. ಹೌದು, ದೇವರಿಂದ ಶಿಕ್ಷಿತರಾಗಿರುವರೆಂದು ನಾವು ಹಿಂದಿನ ವಾಕ್ಯ ಭಾಗದಲ್ಲಿ ಕೇಳಿಕೊಂಡೆ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ನಾವು ಮತ್ತೆ ಪ್ರವೇಶ ಆಗುವುದಾದರೆ ಅಲ್ಲಿ 54ನೇ ಅಧ್ಯಾಯ ಪ್ರೇರೆ, 54ನೇ ಅಧ್ಯಾಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇಲ್ಲಿ 54ನೇ ಅಧ್ಯಾಯ 13ನೇ ವಾಕ್ಯ ನೋಡಿದೆ ಪ್ರೇರೆ. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಹೌದು ಪ್ರೇರೆ, ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು. ಹೌದು, ತಂದೆಯಿಂದ ಕಲಿತವರೆಲ್ಲರೂ ಯೇಸುವಿನ ಬಳಿಗೆ ಬರ್ತಾರಂತ ಪ್ರೇರೆ. ಹಾಗೆಂದ ಮಾತ್ರಕ್ಕೆ ತಂದೆಯನ್ನು ನೋಡಿದ್ದಾರೆಂದು ಅರ್ಥ ಅಲ್ಲ. ತಂದೆಯಿಂದ ಬಳಿಯಿಂದ ಬಂದ ಆತನೊಬ್ಬನು ಯೇಸು ಕ್ರಿಸ್ತನ ತಂದೆಯನ್ನು ನೋಡಿದ್ದಾನೆ. ಹೌದು, ನಿನ್ನ ಮಕ್ಕಳೆಲ್ಲರೂ ಯಾರ ಮಕ್ಕಳು ಪ್ರೇರೆ? ಕುಗ್ಗಿದವಳೆ, 11ನೇ ವಾಕ್ಯ, ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರು ಸಂತೈಸದವಳೆ, ಇಗೋ ಇಂದ್ರ ನೀಲಮಣಿಗಳಿಂದ ನಿನಗೆ ಅಸ್ತಿವಾರವನ್ನು ಹಾಕಿ
ನಿನ್ನ ಕಲ್ಲುಗಳನ್ನು ನೀಲಾಂಜನದ ಗಾರೆಯಿಂದ ಕಟ್ಟುವೆನು. 12ನೇ ವಾಕ್ಯ, ನಿನ್ನ ಶಿಖರಗಳನ್ನು ಮಾಣಿಕ್ಯಗಳಿಂದ, ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದ, ನಿನ್ನ ಪೌಳಿಗೋಡೆಯನ್ನು ಮನೋಹರ ರತ್ನಗಳಿಂದ ನಿರ್ಮಿಸುವೆನು. ಹೌದು, ಇದು ಯೇಸುವಿನ ತಾಯಿಯ ಪ್ರವಾದನೆ ಆಗಿದೆ ಪ್ರೇರೆ. ನಾವು ಸಾಧಾರಣವಾಗಿ ನೋಡುತ್ತೇವೆ, ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರಿಸುವೆನೆಂದು ದೇವರ ತಂದೆಯು ಸೈತಾನನಿಗೆ ಮಾತಾಡುತ್ತಾನೆ ಪ್ರೇರೆ. ಹೌದು, ಸೈತಾನನ ಅಧಿಕಾರ ನಾಶ ಮಾಡುವ ಒಬ್ಬ ಸ್ತ್ರೀಯ ಸಂತಾನ ಬರುತ್ತದೆ, ನಿನ್ನ ತಲೆಯನ್ನು ಜಜ್ಜುತ್ತದೆ. ಹೌದು ಪ್ರೇರೆ, ನೀನು ಪಾಪವನ್ನು, ಅವಿಧೇಯತೆಯನ್ನು, ಮರಣವನ್ನು ಲೋಕದೊಳಗೆ ತಂದು ಅದರ ಮುಖಾಂತರ ಅಧಿಕಾರ ನಡೆಸ್ತಿದ್ದೀಯ. ಆದರೆ ಪಾಪ ಅವಿಧೇಯತೆಯುಳ್ಳ ಒಬ್ಬ ಸ್ತ್ರೀ ಬರುತ್ತಾಳೆ. ಆ ವಿಧೇಯತೆಯುಳ್ಳ ಸ್ತ್ರೀಗೆ ಒಬ್ಬ ಪರಿಶುದ್ಧನು ಹುಟ್ಟುತ್ತಾನೆ. ಆತನು ಪರಾತ್ಪರ ದೇವಕುಮಾರನಾಗಿರುತ್ತಾನೆ, ಪುರುಷ ಸಂಕಲ್ಪ ಇಲ್ಲದೆ ಹುಟ್ಟುತ್ತಾನೆ ಎನ್ನುವಂತೆ ಆ ಸ್ತ್ರೀಗೆ ಸರ್ಪಕ್ಕೆ ಹಗೆತನವಿರಿಸುವೆನು ಮತ್ತು ಆ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುತ್ತದೆ ಎನ್ನುವ ಮುಖಾಂತರ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ಪ್ರವಾದನೆ ಮಾಡುತ್ತಿದ್ದಾನೆ ಪ್ರೇರೆ, ಮಾಡಿದ್ದಾನೆ. ಆ ಪ್ರವಾದನೆಯಂತೆಯೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ತಾಯಿ ಮೇಲೆ ದೇವರ ಆತ್ಮ ಇಳಿದು ಬಂತು ಪ್ರೇರೆ. ಪುರುಷ ಸಂಕಲ್ಪವಿಲ್ಲದೆ ಸೂಪರ್ ನ್ಯಾಚುರಲ್ ಅಂದರೆ ಸೃಷ್ಟಿಗೆ ಅತೀತವಾಗಿ ಅಸಾಧ್ಯವಾದ ಕಾರ್ಯ ಸುಸಾಧ್ಯವೆಂಬಂತೆ ದೇವರಿಗೆ ಸಾಧ್ಯ ಪ್ರೇರೆ. ಪುರುಷ ಸಂಕಲ್ಪವಿಲ್ಲದೆ ಹಡೆಯುವುದು ಮಕ್ಕಳನ್ನು. ಹೀಗೆ ಆಕೆ ದೇವದೂತನ ಮುಖಾಂತರ ಸಂದೇಶ ಸ್ವೀಕರಿಸಿದಳು. ಈಗೂ ದೇವರ ದಾಸಿ ನಾನು, ನಿನ್ನ ಮಾತಿನ ಪ್ರಕಾರ ನನ್ನಲ್ಲಿ ನೆರವೇರಲಿ ಎಂದು ತಲೆಬಾಗುತ್ತಾಳೆ ಪ್ರೇರೆ. ಮೊದಲನೇ ಸ್ತ್ರೀಯಾದರೂ ಅವಳು ದೇವರು ಹೇಳಿದ ಹಣ್ಣನ್ನು ತಿನ್ನಬಾರದು ಎಂದು ಹೇಳಿದರೂ ಕೂಡ, ಒಳ್ಳೆಯದು ಕೆಟ್ಟದರ ಹಣ್ಣು ತಿನ್ನಬಾರದು, ತಿಂದ ದಿನವೇ ನೀವು ಸಾಯುತ್ತೀರಿ ಎಂದು ಹೇಳಿದರೂ ಕೂಡ ಅವರು ಅವಿದೆಯಾದರೂ ಸರ್ಪನ ಮಾತು ಕೇಳಿ, ಸರ್ಪವು ತಿನ್ನಿರಿ, ಒಳ್ಳೆಯದರ ಕೆಟ್ಟದ ಅರಿವು ಉಂಟಾಗುತ್ತದೆ, ಜ್ಞಾಪಕ ಶಕ್ತಿ, ದೇವರಂತೆ ಆಗುವಿರಿ, ಅದು ನೋಡಲಿಕ್ಕೂ ರಮ್ಯವಾಗಿಯೂ ಆಕರ್ಷಣೀಯವಾಗಿದೆ ಎಂದು, ರುಚಿಯಾಗಿರುತ್ತದೆ ಎಂದು ಮೋಸ ಪಡಿಸಿತು. ಮೊದಲನೇ ಸ್ತ್ರೀ ಅವಳು ಮೂಲ ಮಾತೆ, ಮೊದಲನೇ ಸ್ತ್ರೀ ಪ್ರೇರೆ. ಇಲ್ಲಿವರೆಗೆ ಮಾನವ ಕುಲಕ್ಕೆ ಆಕೆಯೇ ಮೂಲ ಮಾತೆ ಪ್ರೇರೆ. ಯಾರು ಯೇಸು ಕ್ರಿಸ್ತನನ್ನು ಸ್ವೀಕರಿಸ್ತಾರೋ ಅವರಿಗೆ ಮೂಲ ಮಾತೆ ಯೇಸುವಿನ ತಾಯಿ ಪ್ರೇರೆ. ಯೇಸುವನ್ನು ವಿಶ್ವಾಸಲಾರದವರಿಗೆ ಆ ಸರ್ಪನ ಮಾತು ಕೇಳಿದ ಅವಳೇ ಮೂಲ ತಾಯಿ ಪ್ರೇರೆ. ಆದರೆ ಹೊಸ ಒಡಂಬಡಿಕೆಯಲ್ಲಾದರೂ ಯೇಸು ಜನಿಸಿದ ನಂತರ ಯೇಸುವಿಗೆ ಜನ್ಮ ಕೊಡುವ ಮುಖಾಂತರ ದೇವರ ಪರಾಕ್ರಮ ದೂತ, ದೇವರ ಬೆಳಕಿನ ಸಂದೇಶ ತೆಗೆದುಕೊಂಡು ಬಂದ ಪ್ರೇರೆ. ಹಳೆಯದ ಶಾಶ್ವತ ರಾಜ್ಯದ ಸಂದೇಶ. ಮರಿಯಳೆ, ಭಯಪಡಬೇಡ, ದೇವರ ದಯೆ ನಿನಗೆ ದೊರಕಿತ್ತು. ಹೌದು, ನಿನ್ನೊಂದಿಗೆ ದೇವರಿದ್ದಾರೆ ಮತ್ತು ನೀನು ಗರ್ಭಧರಿಸಿ ಒಂದು ಮಗುವನಿಗೆ ಜನ್ಮ ಕೊಡುತ್ತಿ. ಇದು ಪುರುಷನನ್ನು ನಾನು ಅರಿತಿಲ್ಲಲ್ಲ, ಹೇಗಾಗುತ್ತದೆ ಎಂದು ಪ್ರಶ್ನಿಸಿದಾಗ ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಓದಬಹುದು ಪ್ರೇರೆ. 30ನೇ ವಾಕ್ಯದಿಂದ 27-28ನೇ ವಾಕ್ಯದಿಂದ 35-40 ವಾಕ್ಯದವರೆಗೆ. ಪರಾತ್ಪರ ದೇವರ ಶಕ್ತಿಯು ನೆರಳು ನಿನ್ನನ್ನು ಆವರಿಸುವುದು, ಪರಿಶುದ್ಧಾತ್ಮನು ನಿನ್ನ ಮೇಲೆ ಬರುವನು, ಆಗ ನೀನು ಗರ್ಭಧರಿಸುತ್ತಿ. ಹೌದು ಪ್ರೇರೆ, ದೇವರ ಶಕ್ತಿಯ ನೆರಳು ಮತ್ತು ದೇವರ ಆತ್ಮ. ಹೌದು, ದೇವರ ಶಕ್ತಿ ನೆರಳು ಮತ್ತು ದೇವರ ನಿಜವಾದ ಸನ್ನಿಧಿ ಆಕೆಯನ್ನು ಆವರಿಸಿತು ಪ್ರೇರೆ. ಆತ್ಮಸ್ವರೂಪನಾಗಿದ್ದಾನೆ ದೇವರು, ಆಕೆಯನ್ನು ಆವರಿಸಿಕೊಂಡ. ಹೌದು, ಆಕೆಯಲ್ಲಿ ಹುಟ್ಟುವ ಶಿಶು ಪರಾತ್ಪರ ದೇವರ ಮಗನೆನಿಸಿಕೊಂಡಿತ್ತು ಪ್ರೇರೆ. ಆಕೆ ಪಂಚಶತಮ ದಿನದಲ್ಲೂ ಕೂಡ ಯೇಸು ದೊಡ್ಡತಾಗಿ ಎಲ್ಲ ಪಾಪ ಪರಿಹಾರ ಮಾಡಿ ಅವರಿಗೋಸ್ಕರ ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನಾದ ನಂತರ ಕೂಡ 40ನೇ ದಿನ ಸ್ವರ್ಗಕ್ಕೆ ಏರಿ ಹೋದ ಆಜ್ಞೆ ಕೊಟ್ಟು, ಇದೇ ಪಟ್ಟಣದಲ್ಲಿ ಕಾದುಕೊಂಡಿರಿ, ಜೆರುಸಲೇಮಿನಲ್ಲಿ ತಂದೆ ನನ್ನ ಹೆಸರಿನಲ್ಲಿ ಮಾತು ಕೊಟ್ಟ, ವಾಗ್ದಾನ ಮಾಡಿದ ಪರಿಶುದ್ಧ ದೇವರ ಆತ್ಮನನ್ನು, ಸ್ವರ್ಗದ ಶಕ್ತಿಯನ್ನು ನಿಮ್ಮ ಬೆಳೆಗೆ ಕಳಿಸುತ್ತೇನೆ, ಆ ಶಕ್ತಿಯಿಂದ ಭೂಷಿತರಾಗುವ ತನಕ ಇಲ್ಲೇ ಕಾದುಕೊಂಡಿರಿ. ಆ ಶಕ್ತಿ ಬಂದ ಮೇಲೆ ನೀವು ನನಗೆ ಸಾಕ್ಷಿಗಳಾಗುತ್ತೀರಿ. ಜೆರುಸಲೇಮಿನ, ಜುದಯದಲ್ಲಿ, ಸಮಾರ್ಯದಲ್ಲಿ, ವಿಶ್ವದ ಎಲ್ಲ ಕಡೆಗೆ ನನಗೆ ಸಾಕ್ಷಿ ನೀಡುತ್ತೀರಿ ಎಂದು ಹೇಳಿ ಹೋಗುತ್ತಾನೆ. ಅದೇ ರೀತಿ ಅವರು ಯೇಸು ಹೋದ ನಂತರ 10 ದಿನ ಪ್ರಾರ್ಥನೆಯಲ್ಲಿ ಮೇಲ್ಮನೆಯಲ್ಲಿ ಅಂತಸ್ತಿನಲ್ಲಿ ಕಾದುಕೊಂಡಿರುತ್ತಾರೆ ದೇವರ ವಾಗ್ದಾನಕ್ಕಾಗಿ, ಪರಲೋಕದಿಂದ ಇಳಿದು ಬರುವ ಶಕ್ತಿಗಾಗಿ, ವ್ಯಕ್ತಿಗಾಗಿ, ಪರಿಶುದ್ಧಾತ್ಮನಿಗಾಗಿ. ಆ ಪರಿಶುದ್ಧಾತ್ಮ ಬಂತು ಪ್ರೇರೆ. ಅಪೊಸ್ತಲರ ಕಾರ್ಯ 2ನೇ ಅಧ್ಯಾಯದಲ್ಲಿ ಅಗ್ನಿ ಬಿರುಗಾಳಿಯೊಂದಿಗೆ ಬಂದಿತ್ತು ದೇವರಾತ್ಮ, ಪರಲೋಕದ ಶಕ್ತಿ, ದೇವರ ಶಕ್ತಿ, ವಿಸ್ಮಯ ಶಕ್ತಿ, ಅದ್ಭುತ ಶಕ್ತಿ,
ಭೂಮಿಯ ಮೇಲೆ ಸರ್ವಶಕ್ತಿ, ಹೌದು ಪ್ರೇರೆ, ಪವಿತ್ರಾತ್ಮ ಶಕ್ತಿ, ಜೀವಮರಣಗಳ ಒಡೆಯ ಪ್ರೇರೆ, ಹೌದು. ಹೀಗೆ ಬಿರುಗಾಳಿಯೊಂದಿಗೆ 120 ಜನ ನೆರೆದಿದ್ದರು ಪ್ರೇರೆ ಪ್ರಾರ್ಥನೆಯಲ್ಲಿ. ಯೇಸುವಿನ ಶಿಷ್ಯರಲ್ಲಿ ಅನೇಕರು ಸ್ತ್ರೀಯರಿದ್ದರು ಪ್ರೇರೆ, ಅನೇಕರು ಪುರುಷರಿದ್ದರು. ಅವರ ಮೇಲೆ ಬಿರುಗಾಳಿಯೊಂದಿಗೆ ದೊಡ್ಡ ಭೂಕಂಪದ ಶಬ್ದದಂತೆ ಬಿರುಗಾಳಿಯೊಂದಿಗೆ ಬಂದು ಅಗ್ನಿ ಕೆನ್ನಾಳಿಗೆಗಳ ಮಧ್ಯದಲ್ಲಿ ದೇವರ ಆತ್ಮ ಅವರ ಮೇಲೆ ಬೆಂಕಿಯ ಅಗ್ನಿ ಪ್ರಕಾಶವಾಗಿ ಕಾಣಿಸಿಕೊಂಡು ಅವರ ಮಧ್ಯದಲ್ಲಿ ಕೆನ್ನಾಲಿಗೆಯಂತೆ ತುಂಡು ತುಂಡಾಗಿ ಆ ಬೆಂಕಿಯ ನಾಲಿಗೆ, ವಾಕ್ಯ ಪ್ರೇರೆ, ನಾಲಿಗೆಯಿಂದ ಮಾತಾಡೋದಕ್ಕೆ ಸೂಚನೆ, ನಾಲಿಗೆ ಎಲ್ಲರ ಮೇಲೆ ತುಂಡು ತುಂಡಾಗಿ ಎಲ್ಲರ ಮೇಲೆ ಇಳಿದ ಪ್ರೇರೆ. ಅವರು ಆ ಶಕ್ತಿಯಿಂದ ನಾನಾ ಭಾಷೆಗಳನ್ನು ಮಾತಾಡಿದ್ರು ಪ್ರೇರೆ, ಹೌದು. ಆ ಶಕ್ತಿ, ಅಲ್ಲಿ ಒಂದು ಜಾತ್ರೆ ನಡೀತಿತ್ತು, ಯೆರೂಸಲೇಮಿನ ಪರ್ಣಶಾಲೆ ಜಾತ್ರೆ, ವರ್ಷ ಅಲ್ಲಿ ಬಂದಿದ್ದವರೆಲ್ಲ ಆ ಶಕ್ತಿ, ಅವರು ದೇವರನ್ನು ಹೊಗಳುತ್ತಿರುವುದನ್ನು ನೋಡಿ ಅಲ್ಲಿಗೆ ಬಂದು ಅವರು ದೇವರೊಂದಿಗೆ ಗೂಢಾರ್ಥಗಳನ್ನು, ರಹಸ್ಯಗಳನ್ನು ಮಾತಾಡುತ್ತಿರುವುದನ್ನು ನೋಡಿ ಇವರು ಯೇಸುವಿನೊಂದಿಗೆ ಇದ್ದವರಲ್ಲ, ಇವರು ವಿದ್ಯಾಭ್ಯಾಸ ಮಾಡದವರು, ಇವರು ಗೂಢಾರ್ಥಗಳನ್ನು ಹೇಳುತ್ತಿದ್ದಾರೆ. ದೇವರ ಸಂಗತಿಗಳು ಪವಿತ್ರ ಗ್ರಂಥದಲ್ಲಿರುವುದು, ಧರ್ಮಶಾಸ್ತ್ರದಲ್ಲಿರುವುದು, ಪ್ರವಾದನೆಯಲ್ಲಿರುವುದು, ಮತ್ತು ಇವರು ನಮ್ಮ ಭಾಷೆಯಲ್ಲಿ ಮಾತಾಡುತ್ತಿದ್ದಾರಲ್ಲ ಎಂದು ಮಾತಾಡಿಕೊಂಡ್ರು ಪ್ರೇರೆ, ಹೌದು. ಅಷ್ಟು ಜನ, 120 ಜನ ದೇವರನ್ನು ಸ್ತುತಿಸಿ ಮತ್ತು ದೇವರ ಭಾಷೆಯಲ್ಲಿ ಮಾತಾಡೋದು ಅಂದರೆ ರಹಸ್ಯಗಳನ್ನು ಮಾತಾಡೋದು ಪ್ರೇರೆ. ಪರಲೋಕದ ರಹಸ್ಯ ಮನುಷ್ಯರಿಗೆ ತಿಳಿಯುವಂತೆ ಪರಿಶುದ್ಧಾತ್ಮ ಅಭಿಷೇಕದ ಮುಖಾಂತರ ಅಷ್ಟು ಜನ, 120 ಜನ ಮಾತಾಡಿದರೂ ಕೂಡ ಅಲ್ಲಿ ಬಂದು ನೆರೆದಿರುವವರಿಗೆ ಏನಾಗುತ್ತಿದೆ ಎಂದು, ಗದ್ದಲ ಆಗುತ್ತಿದೆ ಎಂದು ಎನ್ನುವಂತೆ ನೋಡುತ್ತಿರುವವರಿಗೆ ತಮ್ಮ ಭಾಷೆಯಲ್ಲಿ ಕೇಳುವುದು ಅಸಾಧ್ಯ ಪ್ರೇರೆ. 120 ಜನ ಒಂದೇ ಸಾರಿ ಮಾತಾಡಿದಾಗ ಪ್ರಾಪರಾಗಿ ಒಬ್ಬರಿಗೆ ಎಂದು ಕೇಳಿಸುವುದಿಲ್ಲ, ಅದು ಯಾಕಂದರೆ ಮಿಕ್ಸ್ ಆಗಿಬಿಡ್ತದಲ್ಲ, ಹೌದು. ಆದರೂ ಕೂಡ ಪರಿಶುದ್ಧಾತ್ಮನು ಅದನ್ನು ಭೂಲೋಕದ ಭಾಷೆಯನ್ನಾಗಿ, ತಮ್ಮ ಭಾಷೆಯನ್ನಾಗಿ ಕೇಳುವಂತೆ ಅಲ್ಲಿ ಪ್ರವರ್ತಿಸಿದ ಪ್ರೇರೆ, ಕಾರ್ಯ ಮಾಡಿದ. ಅದು ನಿಜವಾಗಿ ಮಾತಾಡಿದ್ದು ದೇವರೊಂದಿಗೆ ಮಾತಾಡಿದ್ದು ಪ್ರೇರೆ. ಹೀಗೆ ನಾವು ದೇವರಿಂದ ಕಲಿತವರೆಲ್ಲೂ ದೇವರ ಬಳಿಗೆ ಬರುತ್ತಾರೆ, ಹೌದು ಪ್ರೇರೆ. ದೇವರಿಂದ ಕಲಿತವರು, ಅಲ್ಲಿ ನಾವು 13ನೇ ವಾಕ್ಯ ನೋಡಿದ ಪ್ರೇರೆ, ಯೆಶಾಯ ಪ್ರವಾದಿ ಗ್ರಂಥ 54ನೇ ಅಧ್ಯಾಯ. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸೂಕ್ಷ್ಮವಾಗುವುದು. ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರ ಆಗಿರುವೆ, ನಿನಗೆ ಹೆದರಿಕಿರುವುದಿಲ್ಲ. 14ನೇ ವಾಕ್ಯ. ನಾಶನವು ನಿನಗೆ ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಕೇಳು. 16ನೇ ವಾಕ್ಯ, 15-16. ಕೇಳು, ಕೆಂಡವನ್ನು ಊದುತ್ತಾ ಉಪಯುಕ್ತವಾದ ಆಯುಧವನ್ನು ಉಂಟು ಮಾಡುವ ಕಮ್ಮಾರನನ್ನು ಸೃಷ್ಟಿಸಿದವನು ನಾನೇ, ಹಾಳು ಮಾಡುವ ಕೆಡುಕನ್ನು ನಿರ್ಮಿಸಿದವನು ನಾನೇ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ 17ನೇ ವಾಕ್ಯ. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸದ್ಧರ್ಮದ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಹೌದು ಪ್ರೇರೆ, ಅಲ್ಲಿ ಯೇಸು ಕ್ರಿಸ್ತನ ತಾಯಿ ಮುಖಾಂತರ ದೇವಕುಮಾರ ಆಕೆಯಲ್ಲಿ ಗರ್ಭದಲ್ಲಿ ವಾಕ್ಯವು ಮಾಂಸರೂಪವಾಗಿ ತಾಳಿತು ಪ್ರೇರೆ. ಆಕೆ ಆತನನ್ನು ದೇವರ ಮಾರ್ಗದಲ್ಲೇ ನಡೆಸಿದಳು, ಕಾರಣ ಆಕೆ ದೇವರ ದಾಸಿಯಾಗಿದ್ದಳು. ಹೌದು, ಆಕೆ ಕುರಿತು ಪ್ರವಾದನೆ ಬರೆಯಲ್ಪಟ್ಟಿದ್ದ ಪ್ರೇರೆ, ನಿನ್ನ ಮಕ್ಕಳಿಗೆ ಎಲ್ಲರೂ ದೇವರಿಂದ ಶಿಕ್ಷಿತರಾಗಿರುತ್ತಾರೆ, ಅವರಿಗೆ ಅಧಿಕ ಸೂಕ್ಷ್ಮವಾಗುವುದು. ಮೊದಲನೇದಾಗಿ ದೇವರಿಂದ ಶಿಕ್ಷಿತ ಆದವರು ಯೇಸು ಕ್ರಿಸ್ತ ಪ್ರೇರೆ, ಅಂದರೆ ಸಾಧ್ಯವಾದಷ್ಟು ತಿಳಿಸಿದಳು ಆತನಿಗೆ, ಆದರೂ ಕೂಡ ಆತನು ದೇವರಾಗಿದ್ದನು. ಹೌದು, ಈಗ ಯೇಸು ಕ್ರಿಸ್ತನಂತೆ ದೇವರನ್ನು ಪ್ರೀತಿಸುವವರಿಗೆ ಆಕೆಯ ಮಕ್ಕಳೇ ಆಗುತ್ತಾರೆ ಪ್ರೇರೆ, ಮತ್ತು ಆಕೆಯಿಂದ ಶಿಕ್ಷಿತರಾಗಿರುತ್ತಾರೆ. ಹೌದು, ತಂದೆಯ ಬಳಿಯಿಂದ ಬಂದವರೆಲ್ಲರೂ, ತಂದೆ ಆಕರ್ಷಿಸಿದವರು ಯಾರು ನನ್ನ ಬಳಿಗೆ ಬರುವುದಿಲ್ಲ, ತಂದೆ ದೇವರಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಎಂದು ಹೇಳಿದ್ದಾನೆ. ಹಾಗೆ ಅಂದ ಮಾತ್ರಕ್ಕೆ ದೇವರನ್ನು ನೋಡಿದ್ದರಿಂದ ನೆನೆಸಬೇಡಿ. ಹೌದು ಪ್ರೇರೆ, ದೇವರ ಶಕ್ತಿಯ ನೆರಳನ್ನು ಧರಿಸಿಕೊಂಡ ಯೇಸುವಿನ ತಾಯಿ, ದೇವರ ಆತ್ಮನನ್ನು ಧರಿಸಿಕೊಂಡ ಯೇಸುವಿನ ತಾಯಿ, ಪಂಚಶತಮ ದಿನದಲ್ಲಿ 120 ಜನ ಶಿಷ್ಯರ ಮಧ್ಯೆ, 12 ಜನ ಅಪೊಸ್ತಲರ ಮಧ್ಯೆ, ಮತ್ತೆ 2ನೇ ಸಾರಿ ದೇವರ ಕೆನ್ನಾಲಿಗೆ ಬೆಂಕಿಯ ಅಭಿಷೇಕ ಪಡೆದಾಕಿ ಪ್ರೇರೆ. ಹೌದು, 2ರಷ್ಟು
ಅಭಿಷೇಕ. ನಾವು ಯೆಶಾಯ ಪ್ರವಾದಿ ಗ್ರಂಥ 62ನೇ ಅಧ್ಯಾಯ ಕೊನೆಯ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 62ನೇ ಅಧ್ಯಾಯ 60ನೇ ಅಧ್ಯಾಯ ಪ್ರೇರೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 60 ವರ್ಸ್ 7th ವರ್ಡ್. ಇಲ್ಲಿ ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ಹೌದು ರೀ, ಆಕೆ ಯೇಸುವಿನ ತಾಯಿಗೆ ಆದ ಅವಮಾನಕ್ಕೆ ಪ್ರತಿಯಾಗಿ 2ರಷ್ಟು ಮಾನವನ್ನು ಹೊಂದುತ್ತಾಳ್ರಿ. ಹೌದು, ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೌದು, ಯೇಸುವಿನ ತಾಯಿ ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಯಾವುದೇ ವಿಷಯದಲ್ಲಿ ನಾಚಿಕೆ ಪಟ್ಟಿದ್ದಾಗಿರುವುದಾದರೆ 2ರಷ್ಟು ಅವರಿಗೆ ಪ್ರತಿಯಾಗಿ ಸ್ವಾಸ್ಥ್ಯದಲ್ಲಿ ಹಿಗ್ಗುತ್ತಾರೆ ಅಂತ ಪ್ರೇರೆ. ದೇವರ ಆಶೀರ್ವಾದದಲ್ಲಿ, ದೇವರ ಬಹುಮಾನದಲ್ಲಿ. ಹೌದು, ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು, ಇವರಿಗೆ ಶಾಶ್ವತ ಸಂತೋಷವಾಗುವುದು. ಹೀಗೆ 2ರಷ್ಟು ತಮ್ಮ ದೇಶದಲ್ಲಿ ಅನುಭವಿಸ್ತಾರಂತ ಪ್ರೇರೆ, ಶಾಶ್ವತ ಸಂತೋಷವಾಗುತ್ತದಂತ ಅವರಿಗೆ. ನಾವು 61ನೇ ಅಧ್ಯಾಯ 7ನೇ ವಾಕ್ಯ ಇದೆ ಪ್ರೇರೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 61 7th ವರ್ಡ್. ಅಲ್ಲಿ ಪೀಠಿಗೆ ನೋಡೋದಾದರೆ 61ನೇ ಅಧ್ಯಾಯದು ಚಿಯೋನಿಗೆ ರಕ್ಷಣೆಯ ವಾಗ್ದಾನಗಳು. ಅದು ಪ್ರೇರೆ, ಚಿಯೋನಿಗೆ ರಕ್ಷಣೆ ವಾಗ್ದಾನಗಳು. ಯೇಸು ಕ್ರಿಸ್ತನ ತಾಯಿ ದೇವರನ್ನು ಎದುರು ನೋಡ್ತಿದ್ದು ಪ್ರೇರೆ, ಆಕೆಗೆ ರಕ್ಷಣೆ ವಾಗ್ದಾನವಾಗಿತ್ತು. ಹೌದು, ಅಲ್ಲಿ ನಾವು ನೋಡ್ತೇವೆ ಪ್ರೇರೆ, ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಕರ್ತನು ತನ್ನ ದೀನ ದಾಸಿಯನ್ನು ನೆನಪಿಗೆ ತಂದುಕೊಂಡಿದ್ದಾನೆ. ಹೌದು, ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡಿದ್ದಾನೆ. ನನ್ನನ್ನು ತಲಾಂತರದವರಿಗೆ ಧನ್ಯಳನ್ನಾಗಿ ಮಾಡಿದ್ದಾನೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ಓದ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 47th ವರ್ಡ್. ಇಲ್ಲಿ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಆತನು ತನ್ನ ದೀನ ದಾಸಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಹೌದು ಪ್ರೇರೆ, ಈಗೋ ತಲಾಂತರದವರೆಲ್ಲ ಇಂದಿನಿಂದ ನನ್ನನ್ನು ಧನ್ಯಳೆಂದು ಹೊಗಳುವರು. ಹೌದು, ತಲಾಂತರದವರು ಪ್ರೇರೆ, ಯೇಸುವಿನ ವಿಶ್ವಾಸ ಪ್ರತಿಯೊಬ್ಬರು ತಲಾಂತರದವರು ಯೇಸುವಿನ ತಾಯಿಯನ್ನು ಧನ್ಯಳೆಂದು ಹೊಗಳುತ್ತಾರಂತ ಪ್ರೇರೆ. ಕಾರಣ ಎಲಿಜಬೆತಳೆ ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 42ನೇ ವಾಕ್ಯ ಪ್ರೇರೆ. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದ್ದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು. 43ನೇ ವಾಕ್ಯ 43 ವರ್ಡ್ ಚಾಪ್ಟರ್ 1 ಲೂಕ್. ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು. ಪವಿತ್ರಾತ್ಮ ಭರಿತಳಾಗಿ ಎಲಿಜಬೆತ್ ಹೇಳ್ತಿದ್ದಾಳೆ ಪ್ರಿಯ. ಎಲಿಜಬೆತ್ತು ಯೇಸುವಿನ ತಾಯಿ, ಪ್ರಭುವಿನ ತಾಯಿಗಿಂತ ದೊಡ್ಡಾಕೆ ವಯಸ್ಸಿನಲ್ಲಿ. ಆಕೆ ನನ್ನ ಪ್ರಭುವಿನ ತಾಯಿ ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಆಯಿತು ಅಂದರೆ ಯೇಸುವಿನ ತಾಯಿಯ ದರ್ಶನ, ಆಗಮನ, ಭಾಗ್ಯ ಪ್ರೇರೆ. ಹೌದು, ಯಾರಿಗೆ? ನೀತಿವಂತರಿಗೆ. ಎಲಿಜಬೆತಳು ಜಕ್ಕರಿಯ ನೀತಿವಂತರಾಗಿದ್ದರು, ಎಲ್ಲ ವಿಷಯಗಳಲ್ಲಿ ದೇವರಿಗೆ ನೀತಿವಂತರಾಗಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ, ಆದರೂ ಕೂಡ ದೇವರ ಸೇವೆಯಲ್ಲಿ ನಂಬಿಗಸ್ತರಾಗಿದ್ದರು. ಹೌದು ಪ್ರೇರೆ, ನೀತಿವಂತರ ತಾಯಿಯಾಗಿದ್ದಾಳೆ. ನೀತಿವಂತಳಾದ ಎಲಿಜಬೆತ್ ಹೇಳುತ್ತಿದ್ದಾಳೆ, ನನ್ನ ಪ್ರಭುವಿನ ತಾಯಿ ಎಂದು ಪರಿಶುದ್ಧಾತ್ಮನ ಆಕೆಯ ಮುಖಾಂತರ ಮಾತಾಡುತ್ತಿದ್ದಾನೆ. ಎಲಿಜಬೆತಳೆ, ಈಕೆ ನಿನ್ನ ಪ್ರಭುವಿನ ತಾಯಿ, ಈಕೆ ನಿನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ. ಹೌದು, ನಿನಗೆ ಗರ್ಭವತಿಯಾಗಿದೆಯಲ್ಲ, ಅದರೊಂದಿಗೆ ಇದೊಂದು ಕೂಡ ಬಹುಮಾನ, ಗಿಫ್ಟ್. ಪ್ರಭುವಿನ ತಾಯಿ ಕೂಡ ಬಂದಿದ್ದಾಳೆ. ಕಾರಣ, ನಿನ್ನ ಗರ್ಭದಲ್ಲಿರುವ ಶಿಶು ಪರಿಶುದ್ಧಾತ್ಮ ಭರಿತ ಆಗುವಂತೆ ದೇವರು ತನ್ನ ದೀನದಾಸಿಯನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ಹೌದು, ಪರಿಶುದ್ಧಾತ್ಮ ಮರಿಯಳ ವಂದನೆಯನ್ನು ಕೇಳುತ್ತಲೇ ಎಲಿಜಬೆತಳ ಗರ್ಭದಲ್ಲಿದ್ದ ಶಿಶು ಹಾರಾಡಿತು ಪ್ರೇರೆ. ಪರಿಶುದ್ಧಾತ್ಮ ಭರಿತಳಾದಳು, ತಾಯಿ ಭರಿತಳಾದಳು, ಪರಿಶುದ್ಧಾತ್ಮನಿಂದ ತುಂಬಿಕೊಂಡಳು ಎಲಿಜಬೆತಳು. ಮರಿಯಳ ವಂದನೆ, ತಾಯಿ, ಯೇಸುವಿನ ತಾಯಿ, ನಮ್ಮ ತಾಯಿ, ಪ್ರಭುವಿನ ತಾಯಿ ಮಾತಿನಿಂದ ಎಲಿಜಬೆತಳು ನೀತಿವಂತಳು, ಪರಿಶುದ್ಧಾತ್ಮನಿಂದ ತುಂಬಿ ಆಕೆ ಗರ್ಭ ಕೂಡ ಪರಿಶುದ್ಧಾತ್ಮ ತುಂಬಿಕೊಂಡಿತ್ತು. ಹೀಗೆ ಪ್ರೇರೆ ತನ್ನ ದೀನದಾಸಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ನನ್ನ ರಕ್ಷಕನ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ನನ್ನ ಪ್ರಾಣ ಎಂದು ಹೇಳುತ್ತಿದ್ದಾಳೆ. ನಾವು ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ನೋಡ್ತೇವೆ ಪ್ರೇರೆ, ಉಲ್ಲಾಸಗೊಂಡಿದ್ದಾನೆ ದೇವರು ಆಕೆಯ ವಿಷಯದಲ್ಲಿ ಎಂದು ಬರೆಯಲ್ಪಟ್ಟಿದೆ. ನಾವು 62ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ 3ನೇ ವಾಕ್ಯ 62nd ಚಾಪ್ಟರ್ ಐಸಾಯ 3rd 4th ವರ್ಡ್. ಇಲ್ಲಿ ಓದುವುದಾದರೆ, ನೀನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ, ನಿನ್ನ ಸೀಮೆಗೆ ವಿವಾಹಿತಿ ಎಂಬ ಹೆಸರು ಆಗುವುದು, ಏಕೆಂದರೆ ದೇವರು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ. ಅದು ಪ್ರಕಟಣೆ ಗ್ರಂಥದಲ್ಲಿ ಪ್ರಭುವಿಗೆ
ಸಿದ್ಧವಾಗಿದೆ ವಿವಾಹ ಮಹೋತ್ಸವ. ಹೌದು ಪ್ರಿಯರೇ, ಆಕೆ ಸ್ವರ್ಗ